टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದಲ್ಲಿ ಹೈನೋದ್ಯಮಕ್ಕೆ ಪ್ರೋತ್ಸಾಹ ನೀಡುವ ಸಲುವಾಗಿ ರಾಜ್ಯ ಸರ್ಕಾರ ಗುಣಮಟ್ಟದ ಲೀಟರ್ ಹಾಲಿಗೆ ತಲಾ ₹5 ಪ್ರೋತ್ಸಾಹಧನವನ್ನು ನೀಡ್ತಾ ಇದೆ. ಆದರೆ ಕಳೆದ 5 ತಿಂಗಳುಗಳಿಂದ ರೈತರಿಗೆ ನೀಡಬೇಕಾದಂತಹ ಕ್ಷೀರಸಿರಿ ಯೋಜನೆಯ ಪ್ರೋತ್ಸಾಹಧನ ಬಿಡುಗಡೆಯೇ ಮಾಡಿಲ್ಲ. ಇದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಐದು ತಿಂಗಳಿಂದ ಕ್ಷೀರಸಿರಿ ಯೋಜನೆ ಪ್ರೋತ್ಸಾಹಧನ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಹೈನೋದ್ಯಮಿಗಳು ಆಕ್ರೋಶ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೈತರಿಗೆ ಹೈನೋದ್ಯಮವೇ ಜೀವಾಳ. ಅಷ್ಟೋ ಇಷ್ಟೋ ಇರೋ ಹನಿ ಹನಿ ನೀರನ್ನೇ ಬಳಸಿಕೊಂಡು ಬರಡು ಭೂಮಿಯಲ್ಲಿ ಹುಲ್ಲು ಬೆಳೆದು ಹಸುಗಳನ್ನ ಸಾಕ್ತಿದ್ದಾರೆ. ಆದ್ರೆ 1 ಲೀಟರ್ ಹಾಲು ಉತ್ಪಾದಿಸಲು ₹30 ಖರ್ಚು ಬರುತ್ತೆ. ರಾಜ್ಯ ಸರ್ಕಾರ ಕ್ಷೀರಸಿರಿ ಯೋಜನೆಯಡಿ ಪ್ರತಿ ಲೀಟರ್ ಹಾಲಿಗೆ ₹5 ಹಣವನ್ನ ಪ್ರೋತ್ಸಾಹಧನವಾಗಿ ನೀಡುತ್ತಿದೆ. ಆದರೆ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಕಳೆದ 5 ತಿಂಗಳಿಂದ ಕ್ಷೀರಸಿರಿ ಯೋಜನೆಯ ₹600 ಕೋಟಿ ಬಾಕಿ ಹಣವನ್ನ ಬಿಡುಗಡೆ ಮಾಡಿಲ್ಲ. ಇದರಿಂದ ಹಾಲು ಉತ್ಪಾದಕರು ನಷ್ಟ ಅನುಭವಿಸುವಂತಾಗಿದೆ. ಹೀಗಾಗಿ ತಕ್ಷಣ ಕ್ಷೀರಸಿರಿ ಯೋಜನೆಯ ₹600 ಕೋಟಿ ಹಣ ಬಿಡುಗಡೆ ಮಾಡುವಂತೆ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ. 25 ಲಕ್ಷ ಕುಟುಂಬಗಳು ಹಾಲು ಉತ್ಪಾದಕರ ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇದ್ದಾವೆ. ಹಾಲು ಉತ್ಪಾದಕರು ಕೊಡ್ತಕ್ಕಂಥ ಹಣವನ್ನು ಪ್ರತಿ ಲೀಟರ್ಗೆ ಹೆಚ್ಚಳ ಮಾಡಬೇಕು ಅಂತ ನಾವು ಪ್ರತಿ ವರ್ಷ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾನೆ ಬಂದಿದ್ದೀವಿ ರೈತ ಸಂಘದ ಕಡೆಯಿಂದ. ಆದರೆ ಇವರು ಮೊನ್ನೆ ₹33ಗಳಿದ್ದಂಥ ಪ್ರತಿ ಲೀಟರ್ ಹಾಲಿಗೆ ₹2 ಹಾಲು ಉತ್ಪಾದಕರ ಕಡಿತ ಮಾಡಿ ₹3 ಗ್ರಾಹಕರಿಗೆ ಹೆಚ್ಚಳ ಮಾಡಿದ್ರು. ಯಾವ ಪುರುಷಾರ್ಥಕ್ಕಾಗಿ ಮಾಡಿದರು? ರಾಜ್ಯಾದ್ಯಂತ ಇರುವ ಒಟ್ಟು 16 ಹಾಲು ಒಕ್ಕೂಟಗಳ ಪರವಾಗಿ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ₹120 ಕೋಟಿ ಪ್ರೋತ್ಸಾಹಧನ ನೀಡುತ್ತಿದೆ. ಕಳೆದ 5 ತಿಂಗಳಿಂದ ಬಾಕಿ ಇದ್ದ ₹600 ಕೋಟಿ ಇದುವರೆಗೂ ₹147 ಕೋಟಿ ಮಾತ್ರ ಬಂದಿದೆ. ಇನ್ನುಳಿದ ಹಣ ಮಂಜೂರು ಮಾಡಿಲ್ಲ. ಇದರಿಂದ ಸಿಟ್ಟಾಗಿರೋ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದೇ ತಿಂಗಳು 10ರಂದು ಬೆಂಗಳೂರಿನ KMF ಡೈರಿ ಮುಂದೆ ಧರಣಿ ಮಾಡಲು ನಿರ್ಧರಿಸಿದ್ದಾರೆ. ಈಗ ಸರ್ಕಾರ 5 ತಿಂಗಳಿಂದ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಇವರು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ₹10 ಮಾಡ್ತೀವಿ ಅಂತ ಮೊದಲೇ ಆಶ್ವಾಸನೆ ಕೊಟ್ಟಿದ್ದರು. ಆದರೂ ₹5 ಕೊಡೋಕ್ಕೆ ಹಿಂದಿನ ಆಡಳಿತ ಮಂಡಳಿ ಏನು ಕೊಡ್ತಾಯಿದ್ರು ಅದನ್ನೇ ಕೊಡೋಕ್ಕೆ ಇವ್ರ ಕೈಲಾಗಿಲ್ಲ. ಈಗ ಸರ್ಕಾರ ಒಂದು ಹಸು ಮೇಯಿಸಬೇಕಾದ್ರೆ ರೈತನ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅವ್ರಿಗೂ ಅರ್ಥ ಆಗಿಲ್ಲ. ಏನೇ ಆಗಲಿ ರಾಜ್ಯ ಸರ್ಕಾರ ಸಕಾಲಕ್ಕೆ ಕ್ಷೀರಸಿರಿ ಯೋಜನೆಯ ಧನ ಸಹಾಯ ಬಿಡುಗಡೆ ಮಾಡಬೇಕಿದೆ. ಈ ಮೂಲಕ ಹಾಲು ಉತ್ಪಾದಕರಿಗೆ ನೆರವಾಗಬೇಕಿದೆ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.